ನಂದಿನಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಪ್ಲೀಸ್ ಸೂರ್ಯ, ಹೇಳಿದ್ನೇ ಹೇಳಿ ನನ್ನ ತಲೆ ತಿನ್ಬೇಡ ನೀನು. ಅಲ್ಲ, ಅಷ್ಟು ಫೈನಲ್ ಆಗಿ ಡಿಸೈಡ್ ಮಾಡಿ ಹೇಳಿದ್ರು ಮತ್ತೆ ನೀನು ಅದೇ ರೀತಿ ಮಾಡ್ತಾ ಇದೀಯ ಅಂದ್ರೆ ನಿನ್ಗೇನು ಹೇಳ್ಬೇಕು ನಾನು? ಯಾಕೆ ಸೂರ್ಯ ಹೀಗೆ ಮಾತಾಡ್ತಿದ್ಯಾ? ನೀನೇ ಯೋಚನೆ ಮಾಡು. ಹೇಳ್ದಷ್ಟು ಸುಲಭನಾ? ನಿನ್ ಥರ ನನ್ಗಷ್ಟು ಬೇಗ ನೀನು ಮರೆತು ಬದುಕಕ್ಕಾಗಲ್ಲ ಸೂರ್ಯ. ಯಾಕಾಗಲ್ಲ ನಂದಿನಿ, ಎಲ್ಲಾನು ಆಗುತ್ತೆ. ಈಗ ನಿನ್ ಗಂಡನ ಜೊತೆ ಚೆನ್ನಾಗಿದ್ಯಾ ತಾನೇ? ಯಾರು ಹೇಳಿದ್ರು ಹಾಗಂತ? ನಾನು ಹೇಳಿದ್ನ ನಿನ್ಗೆ? ನೋಡು ನಂದಿನಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಿನ್ ಗಂಡನ ಜೊತೆ ಬಂದಿದ್ಯಾ ಅಂದಮೇಲೆ ಸುಮ್ಮನೆ ಅವನ ಜೊತೆ ಜೀವನ ಮಾಡ್ಕೊಂಡು ಹೋಗು. ನನ್ನ ಜೀವನಕ್ಕೆ ನೀನು ತೊಂದರೆ ಕೊಡ್ಬೇಡ. ಅಲ್ಲ ಸೂರ್ಯ, ಎಲ್ಲರೂ ಯಾಕೆ ಹಿಂಗೆ ನನ್ನ ಜೀವ ತಿಂತಾ ಇದ್ದೀರಾ? ನಾನು ಯಾವತ್ತಾದ್ರೂ ಹೇಳಿದ್ದೀನಿ ನಿನಗೆ ತೊಂದರೆ ಕೊಡ್ತೀನಿ ಅಂತ? ಮೊದಲು ಹೇಳಿದೆ. ನೀನು ಕೇಳಿದ್ದಕ್ಕೆ ನಾನು ಹೇಳಿದ್ದೀನಿ ತಾನೇ, ಪರವಾಗಿಲ್ಲ ನೀನು ಬೇರೆ ಮದುವೆ ಮಾಡ್ಕೋ ಅಂತ. ನಾನು ಏನಾದರೂ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ನ ಸೂರ್ಯ ನಿನಗೆ? ಯಾಕೆ ಅರ್ಥ ಮಾಡ್ಕೊತಿಲ್ಲ ನಿನ್ನನ್ನು? ಮೊದಲೆಲ್ಲ ನೀನು ಅದನ್ನೇ ತಾನೇ ಮಾಡಿದ್ದು. ಗೊತ್ತು. ಸರಿ, ನಾನು ಮೊದಲೆಲ್ಲ ಹಾಗೆ ಟಾರ್ಚರ್ ಕೊಟ್ಟೆ, ಸಾರಿ ಕೇಳ್ತೀನಿ ಅದಕ್ಕೆ ಅಂತ. ಆದರೆ ನನ್ನ ಜೊತೆ ಮಾತಾಡಬೇಡ, ನನ್ನ ಮುಖ ನೋಡಬೇಡ ಅಂತ ಮಾತ್ರ ಹೇಳಬೇಡ ಸೂರ್ಯ. ನಿಜವಾಗ್ಲೂ ನನ್ನಿಂದ ಬದುಕೋಕ್ಕಾಗಲ್ಲ. ನೋಡು, ಪದೇ ಪದೇ ಈ ಸಾಯೋ ಮಾತೆಲ್ಲ ಹೇಳ್ಬೇಡ ನನ್ನ ಹತ್ರ. ನಾನು ಎಷ್ಟು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇದ್ದೆ ಗೊತ್ತಾ? ನೋಡಿದ್ರೆ ಈ ಥರ ನನಗೆ ಬ್ಲಾಕ್ ಮೇಲ್ ಮಾಡ್ತೀಯ ನೀನು. ಮತ್ತೆ ಎಷ್ಟು ಸರಿ ಅಂತ ಕಾಲ್ ಮಾಡೋದು ನಿನಗೆ? ಏನಕ್ಕೆ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ಯಾ ನೀನು? ಅದು ನನ್ನ ವೈಯಕ್ತಿಕ ವಿಚಾರ ನಂದಿನಿ, ನಿನ್ಗೆ ಅದು ಕೇಳೋ ರೈಟ್ಸ್ ಇಲ್ಲ. ಯಾಕಿಲ್ಲ ಸೂರ್ಯ? ನನಗೆ ರೈಟ್ಸ್ ಇದೆ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದೋಳು, ಅರ್ಥ ಆಯ್ತಾ? ನೀನು ನಾನು ಇಷ್ಟಪಟ್ಟಿದ್ದೆ, ನನಗೆ ಯಾಕೆ ರೈಟ್ಸ್ ಇಲ್ಲ? ನಂದಿನಿ, ಮುಗ್ದೋಗಿರೋದಿಲ್ಲ, ಮತ್ತೆ ಮತ್ತೆ ಏನಕ್ಕೆ ಹೇಳ್ತೀಯ ನನ್ನ ಹತ್ರ? ಸರಿ ಆಯಿತು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸರಿ, ನಾನು ನೀನಾಗಿನೇ ಕೇಳ್ತಾ ಇರೋದು. ಹೇಳು, ಏನಕ್ಕೆ ಇಷ್ಟು ಬ್ಲಾಕ್ ಮೇಲ್ ಮಾಡಿ ಕರೆದೆ ನನಗೆ? ಸಾರಿ ಸೂರ್ಯ, ನನ್ನಿಂದ ತಪ್ಪಾಯಿತು. ಪ್ಲೀಸ್ ಕ್ಷಮಿಸ್ಬಿಡು. ನೋಡು, ಈ ಥರ ನೀನು ಮಾಡಿದ್ರೆ ನಿಜವಾಗ್ಲೂ ನಾಳೆ ದಿನ ನೀನು ಸಾಯ್ತಾ ಇದೆಯಾ ಅಂದ್ರೂ ನಾನು ಬರೋಕ್ಕಾಗಲ್ಲ, ಅರ್ಥ ಆಯ್ತಾ? ಈ ಥರ ಎಲ್ಲ ಮಾಡೋದು ತಪ್ಪು ನೀನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೂರ್ಯ, ನೀನು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ಯಾ ಅಂದರೆ ನಿಜವಾಗ್ಲೂ ನಾನು ಸಾಯ್ತೀನಿ. ನನ್ನ ಸಾವು ಕಾರಣ ನೀನೇ ಆಗಿರ್ತೀಯ. ನಂದಿನಿ, ನೀನು ಹೀಗೆ ಹೇಳಿದ್ರೆ ನಾನು ಏನು ಮಾಡಲಿ ಹೇಳು? ಏನು ಮಾಡ್ತೀಯ ಸೂರ್ಯ? ಏನು ಮಾಡೋಕ್ಕಾಗಲ್ಲ, ಬಂದಿದ್ದನ್ನೆಲ್ಲ ಅನುಭವಿಸ್ಲೇಬೇಕು. ಮುಚ್ಚು ಬಾಯಿ ಸಾಕು. ಸೂರ್ಯ, ನಿಜ ಹೇಳು ಸೂರ್ಯ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ನಿನ್ನ ಮನಸ್ಫೂರ್ತಿಯಾಗಿ ಹೇಳು ಸೂರ್ಯ. ನೀನು ನಿಜವಾಗ್ಲೂ ನನ್ನ ಜೊತೆ ಮಾತ್ಬಿಟ್ಟು ನನ್ನಿಂದ ದೂರ ಆಗ್ತಿದ್ಯಾ ಸೂರ್ಯ? ಹೇಳು ಸೂರ್ಯ. ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ. ನೋಡು, ಮೊದಲು ನೀನು ನನ್ನ ಜೊತೆ ಹೇಗೆ ಖುಷಿಯಾಗಿದೆ ಹಾಗೆ ಇರು ಸೂರ್ಯ, ಪ್ಲೀಸ್. ನೋಡು ನಂದಿನಿ, ರಿಸ್ಕ್ ತಗೊಳ್ಳೋ ಅಂತ ಅಗತ್ಯ ನನಗಿಲ್ಲ, ಅರ್ಥ ಆಯ್ತಾ? ರಿಸ್ಕ್ ಅಂತ ಯಾಕೆ ಅನ್ಕೊಂತೀಯ ಸೂರ್ಯ? ಒಟ್ನಲ್ಲಿ ನಾನು ಸತ್ರು ನಿನಗೆ ಚಿಂತೆ ಇಲ್ಲ. ನಿನ್ನ ಹಠನೇ ನಿನಗೆ ಇಂಪಾರ್ಟೆಂಟ್ ಅಲ್ವಾ? ಇದರಲ್ಲಿ ಹಠ ಏನು ಬಂತು ನಂದಿನಿ? ನೋಡು, ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ. ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ ನೀನು. ನಿಜ ಹೇಳು ಸೂರ್ಯ, ನಿನ್ನ ಮನ್ಸರೇ ನನ್ನಿಂದ ದೂರ ಮಾಡ್ತಾ ಇಲ್ಲ ತಾನೆ? ಪ್ಲೀಸ್ ನಂದಿನಿ, ಅರ್ಥ ಮಾಡ್ಕೋ. ನಿನ್ಗೀಗಾಗಲೇ ಮದುವೆ ಆಗಿದೆ. ಈ ವಿಷಯ ಎಲ್ಲ ನಿನ್ನ ಗಂಡಂಗೆ ಗೊತ್ತಾದ್ರೆ ಅವನು ಏನು ಅನ್ಕೊಂತಾನೆ ಹೇಳು? ಗೊತ್ತಾಗೋದಕ್ಕೆ ನಾನು ಹೇಳಿದ್ರೆ ತಾನೆ. ಈಗ ಆಲ್ರೆಡಿ ನನ್ನ ಗಂಡಂಗೆ ಗೊತ್ತು ನೀನು ನನ್ನ ಫ್ರೆಂಡು ಅಂತ. ಏನೋ ಗೊತ್ತಾ? ಪ್ಲೀಸ್ ಸೂರ್ಯ, ಎಲ್ಲಾನು ಗೊತ್ತು. ನೀನು ನನ್ನ ಕ್ಲಾಸ್ಮೇಟ್ ಅನ್ನೋದು ನನ್ನ ಗಂಡಂಗೆ ನಾನು ಯಾವಾಗಲೂ ಹೇಳಿದ್ದೀನಿ. ನೀನು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಸೂರ್ಯ. ಅದಕ್ಕೆ ತಾನೆ ಇಷ್ಟು ಧೈರ್ಯವಾಗಿ ನಾನು ಇನ್ನೊಂದು ಕರೆದಿದ್ದು. ನಿನ್ನ ಗಂಡ ತುಂಬ ಒಳ್ಳೆಯವನು ಅಂತ ನಿನ್ನ ಹೆಂಡತನನ್ನ ಇಷ್ಟು ದುರುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದಲ್ಲ ನಂದಿನಿ. ಸಾಕು ಸೂರ್ಯ, ನೀತಿ ಪಾಠ ಎಲ್ಲ ನನ್ನ ಹತ್ರ ಹೇಳಕ್ ಬರಬೇಡ. ನಾನು ಹೇಳ್ದಷ್ಟು ಕೇಳು ಅಷ್ಟೇ ನೀನು. ಏನು ಕೇಳಬೇಕು? ಏನು ಕೇಳಬೇಕು ಹೇಳು? ನಾನು ನಿನ್ನ ಮಾತು ನೀನು ಯಾವಾಗಲೂ ಈ ಥರ ಟಾರ್ಚರ್ ಕೊಡೋದೇನೆ ನನ್ನ ಕೆಲಸ? ಪ್ಲೀಸ್ ಸೂರ್ಯ, ಮೊದಲು ಈ ಥರ ಮಾತಾಡೋದ್ರಿಂದ ಹೊರಗಡೆ ಬಾ ನೀನು. ನೋಡು ನಂದಿನಿ, ಈಗ ನಾನು ನಿನಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೋಡು, ನನಗೀಗಾಗಲೇ ಎಂಗೇಜ್ಮೆಂಟ್ ಆಗಿದೆ. ಇನ್ನೊಂದು ವಾರದಲ್ಲಿ ಮದುವೆನೂ ಆಗ್ತಾ ಇದ್ದೀನಿ. ನನಗೆಲ್ಲ ಗೊತ್ತಾಗಿದೆ ಸೂರ್ಯ. ನಿನ್ನೆನೇ ಫೋಟೋಸ್ ನೋಡಿದೆ. ಆ ವಿಷಯ ನನಗೂ ಗೊತ್ತಿದೆ. ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಬಂದು ಎಷ್ಟು ಆರಾಮಾಗಿದೆಯಾ ಅಲ್ವಾ ನೀನು? ನಾನೊಬ್ಳು ಇದ್ದೀನಿ, ನನ್ನ ಮನಸ್ಸಿಗೆ ಅರ್ಟಾಗುತ್ತೆ ಅನ್ನೋ ಯೋಚನೆ ಕೂಡ ಇಲ್ಲ ನಿನಗೆ. ನನಗೆ ಗೊತ್ತು, ಈ ಮದುವೆನ ನೀನು ಸಂಪೂರ್ಣವಾಗಿ ಒಪ್ಕೊಂಡಂತೂ ಮದುವೆ ಮಾಡ್ಕೊತಾ ಇಲ್ಲ. ಎಲ್ಲರೂ ಬಲವಂತಕ್ಕೋಸ್ಕರ ಮದುವೆ ಒಪ್ಕೊಂಡು ಏನೋ ಜೀವನದ ಬಗ್ಗೆ ನನಗೆ ವೇದಾಂತ ಹೇಳಕ್ ಬರ್ತಾ ಇದೆಯಾ? ನೋಡು ನಂದಿನಿ, ನೀನು ಎಷ್ಟು ಮಾತಾಡಿದ್ರು ಅಷ್ಟೇನೆ, ಅರ್ಥ ಆಯ್ತಾ? ನಾನು ನಿನ್ನ ದಾರಿಗೆ ಬರಲ್ಲ. ಈಗ ನನಗೆ ಅದರ ಅವಶ್ಯಕತೆ ಇಲ್ಲ. ಗೊತ್ತು ಬಿಡು ಸೂರ್ಯ, ಇಷ್ಟು ದಿವಸ ನಾನು ನಿನಗೆ ಬೇಕಾಗಿದ್ದೆ. ಈಗ ಯಾವಳ ಬಂದ ತಕ್ಷಣ ನಿನಗೆ ನಾನು ಬೇಡವಾಗಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನೀನು ಹಾಗೆ ತಿಳ್ಕೊ. ನಾನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ನಾನು ಅದನ್ನೇ ಹೇಳೋಕ್ಕಾಗಲ್ಲ ಸೂರ್ಯ. ನೀನು ನನ್ನಿಂದ ದೂರ ಆಗಬಾರ್ದು ಅಂದರೆ ಆಗಬಾರ್ದು ಅಷ್ಟೇ. ಹೇಳ್ತಿದ್ದೀನಲ್ಲ ಸೂರ್ಯ, ಮತ್ತೆ ಏನಾದರೂ ನೀನು ಇನ್ನೊಂದು ಸರಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ಯಾ ಅಂತ ಅಂದರೆ ಜೀವಂತವಾಗಂತೂ ನೀನು ನನ್ನನ್ನು ನೋಡಲ್ಲ. ನೀನು ನನ್ನ ಮನಸಾರೆ ಪ್ರೀತಿಸಿದ್ದೇ ಆಗಿದ್ರೆ ನನ್ನ ನಂಬರ್ನ ನೀನು ಯಾವತ್ತೂ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲ್ಲ. ಹಾಗಂತ ಪ್ರೀತಿಸಿಲ್ಲ ಅಂತ ನಾಟಕ ಮಾಡ್ಕೊಂಡು ಏನಾದರೂ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ಯಾ ಅಂದರೆ ಆಗಲೂ ಹೇಳ್ತಿದ್ದೀನಲ್ಲ, ನಾನು ನಿಜವಾಗ್ಲೂ ಬದುಕಿರಲ್ಲ. ಹೇಳು ಸೂರ್ಯ, ನಾನು ಸಾಯೋದೇ ನಿನಗೆ ಖುಷಿ ಅಲ್ವಾ? ನಾನು ಸತ್ತ ಮೇಲೆ ನೀನು ಚೆನ್ನಾಗಿರ್ತೀಯಲ್ವಾ? ನನಗೆ ಗೊತ್ತು ನೀನು ಹಾಗೆ ಅಂದ್ಕೊಂಡಿರೋದು. ಆದರೆ ಒಂದಂತೂ ನಿಜ ಸೂರ್ಯ, ನಾನು ಏನಾದರೂ ಸತ್ತೋಗಿದ್ದೀನಿ ಅಂದರೆ ನಿನ್ನನ್ನಂತೂ ನಾನು ಬಿಡೋದಿಲ್ಲ. ನೀನು ನಂಬ್ಕೊಂಡು ಬರ್ತಾ ಇದ್ದಾಳಲ್ಲ, ಅವಳು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು. ಏಯ್, ತಲೆ ಕೆಟ್ಟಂಗೆ ಮಾತಾಡ್ಬೇಡ. ಹೇಳು, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀಯಾ? ನನ್ನಿಂದ ದೂರ ಆಗ್ತೀಯಾ ನೀನು? ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀಯಾ ಅಂತಂದರೆ ನೀನು ಈ ಥರ ಟಾರ್ಚರ್ ಕೊಟ್ಟರೆ ನಾನು ಏನು ಮಾಡಲಿ ಹೇಳು? ಮನೇಲಿ ಇರ್ತೀನಿ, ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲೇ ಕಾಲ್ ಮಾಡ್ತೀಯಾ? ಹೋ ಸರಿ, ಹಾಗಾದರೆ ಮನೇಲಿದ್ದಾಗ ಮಾತ್ರ ನಾನು ಕಾಲ್ ಮಾಡಬಾರ್ದು ಅಲ್ವಾ? ಹೊರಗಡೆ ಬಂದಾಗ ಕಾಲ್ ಮಾಡ್ತೀನಿ, ಓಕೆನಾ? ನೋಡು ನಂದಿನಿ, ಈ ಗಂಡನ ಮನೆಗೆ ಬಂದಿದ್ಯಾ, ಹಾಯಾಗಿ ಜೀವನ ಮಾಡ್ಕೊಂಡು ಹೋಗು, ನೆಮ್ಮದಿಯಾಗಿರೋ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು ನಿನಗೆ ಹೇಳು? ಆಗಲ್ಲ ಸೂರ್ಯ, ನನಗೆ ನಿನ್ನ ಜೊತೆ ಮಾತಾಡದೆ ಕೂಡ ಇರೋಕ್ಕಾಗಲ್ಲ, ಅರ್ಥ ಆಯ್ತಾ? ಓಕೆ, ನೀನು ಹೇಳ್ದಾಗೆ ಒಪ್ಕೊತೀನಿ. ಫ್ರೆಂಡಾಗೆ ಇರ್ತೀನಿ, ಸರಿನಾ?
ಬಟ್ ನೀನು ನನ್ನ ಜೊತೆ ಮಾತಾಡದೆ ಮಾತ್ರ ಇರಬಾರ್ದು. ನೀನು ಯಾವಾಗಲೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ಮುಂಚೆ ನನ್ನ ಜೊತೆ ಹೇಗಿದ್ದೆ ಹಾಗೇ ಇರು ಆಯಿತಾ. ನಾನು ಯಾವುದೇ ರೀತಿ ನಿನಗೆ ಟಾರ್ಚರ್ ಕೊಡಲ್ಲ ಸೂರ್ಯ. ಆಗಾಗ ನಾನು ನೋಡೋಕೆ ಬರಬೇಕು. ನೀನು ನೋಡದೆ ನನ್ನಿಂದ ಇರೋಕ್ಕಾಗಲ್ಲ ಸೂರ್ಯ. ಇಷ್ಟೆಲ್ಲ ಹೇಳಿದ ಮೇಲೂ ನೀನು ಹಿಡ್ದಿದ್ದೆ ಆಟ, ನೀನು ಹಿಡ್ದಿದ್ದೆ ದಾರಿ ಅಂತ ಹೋಗಿದ್ಯಾ ಅಂದರೆ ನಾನು ಹೇಳಿದ್ದೀನಲ್ಲ, ನಿಜವಾಗ್ಲೂ ಸತ್ಯವಾಗ್ಲೂ ನಿಮ್ಮ ಮನೆ ಹತ್ರನೇ ಬಂದು ಸಾಯ್ತೀನಿ ನಾನು. ನಂದಿನಿ, ಏನು ತಮಾಷೆ ಮಾಡ್ತಾ ಇದೆಯಾ ನೀನು? ತಮಾಷೆ ಅಲ್ಲ ಸೂರ್ಯ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇನ್ನೇನು ಕೇಳ್ತಾ ಇದ್ದೀನಿ ಹೇಳಿ ನಿನಗೆ? ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಿ ಮಾತಾಡು ಅಷ್ಟೇ. ಬೇರೆ ಇನ್ನೇನು ಕೇಳ್ತೀನಿ ನಾನು ನಿನಗೆ? ನೋಡು, ನನಗೆ ಯಾವುದೇ ರೀತಿ ನೀನು ದುಡ್ಡು ಕಾಸು ಕೊಡಬೇಡ. ನನಗೆ ಯಾವ ದುಡ್ಡು ಬೇಡ ನನಗೆ, ಸರಿನಾ? ನೀನು ನೋಡಬೇಕು ಅಂತ ಅನ್ನಿಸ್ದಾಗ ನಾನೇ ಬಂದು ನೋಡ್ಕೊಂಬರ್ತೀನಿ. ಫ್ರೆಂಡಾಗಾದರೂ ಆಗಲಿ, ಸರಿನಾ? ನನ್ನ ಜೊತೆ ಖುಷಿಯಾಗಿರು ಅಷ್ಟೇ ನಾನು ಕೇಳೋದು. ಆವತ್ತಿಂದನೂ ನೀನು ಇದನ್ನೇ ಹೇಳ್ಕೊಂಬರ್ತಾ ಇರೋದು, ಫ್ರೆಂಡ್ ಆಗಿರೋಣ ಅಂತ ಹೇಳ್ತೀಯಾ, ಮತ್ತೆ ಅದೇ ರಿಪೀಟ್ ಮಾಡ್ತೀಯ ನೀನು. ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನೀನು ಅಂದರೆ ನನಗಿಷ್ಟ, ನಾನು ಸತ್ತೋಗ್ಬಿಡ್ತೀನಿ, ಇದೆಲ್ಲ ಮಾತಾಡಿದಾಗ ನನಗೆ ಹೇಗಾಗ್ಬೇಡ ಹೇಳು? ಸಾರಿ, ಇನ್ನೊಂದ್ಸರಿ ನಾನು ಹಾಗೆ ಮಾತಾಡಲ್ಲ, ಸರಿನಾ? ನೀನು ಬಿಟ್ಟು ನಾನು ಹೇಗೆ ಸಾಯಲಿ ಸೂರ್ಯ? ನೋಡು, ಓಕೆ, ನಿನ್ನ ಮನ್ಸಲ್ಲಿ ನಾನಿಲ್ಲ ಅಲ್ವಾ, ನಿನಗೆ ನಾನು ಇಷ್ಟ ಇಲ್ಲ ಅಲ್ವಾ? ಸರಿ, ನೀನಂದರೆ ನನಗಿಷ್ಟ ಅಲ್ವಾ? ನಾನು ಹೇಗೆ ನಿನ್ನನ್ನು ಬಿಟ್ಟಿರಲಿ ಹೇಳು? ಈ ಮದುವೆಗಿದ್ವಿ ಎಲ್ಲ ಒಂದು ನೆಪ ಅಷ್ಟೇ. ನಮ್ಮಿಬ್ಬರ ಮಧ್ಯಕ್ಕೆ ಅದನ್ನು ತರಬೇಡ. ಮಾತಾಡ್ಕೊಂಡಾದರೂ ಇಬ್ಬರು ಖುಷಿಯಾಗಿರೋಣ ಸೂರ್ಯ, ಪ್ಲೀಸ್. ನೀನೇ ಹೇಳು, ನಿನ್ನ ಮನಸ್ಸಾಕ್ಷಿಗೆ ಒಪ್ಕೋ ಸೂರ್ಯ. ಇಷ್ಟು ದಿವಸ ನೀನು ನನ್ನ ಜೊತೆ ಖುಷಿಯಾಗಿದ್ದು, ಈಗ ನಿಮ್ಮ ಅತ್ತೆ ಮಗಳು ಬರ್ತಾ ಇದ್ದಾಳೆ ಅಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿ ನೀನು ಅವ್ರ ಜೊತೆ ಖುಷಿಯಾಗಿದ್ರೆ ನನಗೂ ಹೊಟ್ಟೆ ಉರಿಯುತ್ತೆ ಅಲ್ವಾ? ನಿನ್ನಷ್ಟು ತ್ಯಾಗಮಯಿ ನಾನಲ್ಲ ಸೂರ್ಯ. ನಾನು ಇಷ್ಟಪಟ್ಟವ್ರನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ನನ್ನಿಂದ ಆಗಲ್ಲ, ಅದರಲ್ಲೂ ನಿನ್ನನ್ನು. ನೋಡು, ಇಷ್ಟೊತ್ತು ಫ್ರೆಂಡ್ ಆಗಿರೋಣ ಅಂತ ಹೇಳ್ಬಿಟ್ಟು ಮತ್ತೆ ಯಾವ ರೀತಿ ಮಾತಾಡ್ತಾ ಇದೆಯಾ ನೀನು? ಪ್ಲೀಸ್ ಸೂರ್ಯ, ನನ್ನ ಮನಸ್ಸಲ್ಲಿರೋದನ್ನ, ನನ್ನ ಭಾವನೆಗಳನ್ನ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಿನ್ನ ಹತ್ರ ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ನಿನ್ನ ಫ್ರೆಂಡ್ಶಿಪ್ಪು ಕೂಡ ನನಗೆ ಅಗತ್ಯ ಇಲ್ಲ ಅಂತ. ನನಗೆ ಬೇಕು, ನಾನು ಹೇಳ್ತಿದ್ದೀನಲ್ಲ. ನೀನು ದೂರ ಆದರೆ ನಾನು ಬಿಡೋದಕ್ಕೆ ರೆಡಿ ಇಲ್ಲ. ನೋಡು ಸೂರ್ಯ, ಫೈನಲಾಗಿ ಹೇಳ್ತಾ ಇದ್ದೀನಿ, ಒಪ್ಕೊಂಡ್ರೆ ಒಪ್ಕೊ, ಬಿಟ್ಟರೆ ಬಿಡು. ನನಗೆ ನೀನು ನನ್ನ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಷ್ಟೇ. ಇಲ್ಲ ಅಂತಂದರೆ ಮನೆ ಹತ್ರನೇ ಬಂದು ರಂಪಾಟ ಮಾಡಾಕ್ಬಿಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಮದುವೆ ಬೇರೆ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದೆಯಾ, ನಿನ್ನ ಮರ್ಯಾದೆನೇ ಹೋಗೋದು. ಬಾಯಿ ಮುಚ್ಕೊಂಡು ನಾನು ಹೇಳಿದ್ದಕ್ಕೆ ಒಪ್ಕೋ ಅಷ್ಟೇ ನೀನು. ಅವನಿವ್ನ ಮಾತು, ನಿನ್ನ ಫ್ರೆಂಡ್ಸ್ಗಳ ಮಾತೆಲ್ಲ ಕೇಳಿಕೊಂಡು ನನ್ನನ್ನೇನಾದರೂ ದೂರ ಮಾಡ್ಕೊಂಡಿದ್ಯಾ ಅಂತಂದರೆ ನಾನು ನಿಜವಾಗ್ಲೂ ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ನಿನಗೆ. ಕೊನೆಗೂ ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇದೆಯಲ್ವಾ? ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಸೂರ್ಯ. ಸುಮ್ಮನೆ ನನಗೆ ಬಿ ಪಿ ರೈಸ್ ಮಾಡ್ತಾ ಇದೆಯಾ ನೀನು. ಮೊದಲೆಲ್ಲ ನೀನು ಹೀಗೆ ಇರಲಿಲ್ಲ. ನಾನು ಏನು ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ, ನನಗೆ ಇಷ್ಟ ಬಂದಿದ್ದ ಥರ ಇರ್ತಿದ್ದೆ. ಆದರೆ ಆ ಫ್ರೆಂಡ್ಸ್ಗಳು ಸವಾಸ ಮಾಡಿ ನನ್ನನ್ನೇ ದೂರ ಮಾಡ್ಕೊತಾ ಇದೆಯಾ ನೀನು. ಮದುವೆಗೆ ಮುಂಚೆ ನನ್ನನ್ನು ಬಿಟ್ಟೇ ಇರ್ತಾ ಇರಲಿಲ್ಲ ನೀನು. ಮದುವೆ ಆದಮೇಲೆ ಅಟ್ಲೀಸ್ಟು ಫ್ರೆಂಡ್ ಆಗೋದ್ರೂ ಇರ್ತಿದ್ದೆ. ಈಗ ಅವ್ರ ಮಾತು ಇವ್ರ ಮಾತೆಲ್ಲ ಕೇಳಿಕೊಂಡು ನನ್ನನ್ನು ಮುಖ ನೋಡಬೇಡ, ನನ್ನ ಜೊತೆ ಮಾತಾಡಬೇಡ ಅಂತಂದರೆ ಬಿಟ್ಬಿಡ್ತೀನ ನಾನು ನಿನ್ನನ್ನು. ಕೋಪ ಅನ್ನೋದು ನಿನಗೆ ಅಲ್ಲ ಸೂರ್ಯ ಬರೋದು, ನನಗೂ ಕೋಪ ಬರುತ್ತೆ. ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಯಾಕೆ? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊ, ಕ್ಲಿಯರ್ ಆಗುತ್ತೆ ಅಷ್ಟೇ. ನೋಡು ನಂದಿನಿ, ನನಗೆ ಪ್ರಾಬ್ಲಮ್ ಎಲ್ಲ ನೀನೇ, ಬೇರೆ ಏನೂ ಇಲ್ಲ ನನಗೆ. ನೀನೇ ನನಗೆ ದೊಡ್ಡ ಪ್ರಾಬ್ಲಮ್ಮು. ಬೇಡ ಸೂರ್ಯ, ನಾನೆಷ್ಟು ಸಮಾಧಾನವಾಗಿ ಮಾತಾಡಬೇಕು ಅಂತ ಸಹಿಸ್ಕೊತಾ ಇದ್ದೀನಿ. ನೀನು ಅದನ್ನೇ ಅತಿಯಾಗಿ ಮಾಡ್ತಾ ಇದೀಯಾ. ನೋಡು, ನಾನು 1000 ಹೇಳ್ಬೋದು, ಆದರೆ ಹೇಳೋದು ಒಂದೇ ಮಾತು, ನನಗೆ ನೀನು ಕಾಂಟ್ಯಾಕ್ಟಲ್ಲಿ ಇರಬೇಕು ಅಷ್ಟೇ. ಪ್ಲೀಸ್ ನಂದಿನಿ, ಈ ವಿಷಯ ಎಲ್ಲ ನಮ್ಮ ಮನೇಲಿ ನನ್ನ ಫ್ರೆಂಡ್ಸು ಯಾರಿಗಾದ್ರೂ ಗೊತ್ತಾದರೆ ನನ್ನ ಮರ್ಯಾದೆಗೆ ಏನಾಗುತ್ತೆ ಹೇಳು? ಅಂದರೆ ನಾನು ನಿನ್ನನ್ನು ಕೆಟ್ಟದಾಗ ಬಳಸ್ಕೊತೀನಿ ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ? ನೋಡು, ಆ ಥರ ಎಲ್ಲ ನಾನೇನು ನಿನ್ನನ್ನು ಬಳಸ್ಕೊಳ್ಳಲ್ಲ, ಅರ್ಥ ಆಯ್ತಾ? ನನಗೆ ನೀನು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಷ್ಟೇ. ನೀನು ನನ್ನ ಜೊತೆ ಮಾತಾಡಬೇಕು, ನಾನು ನೋಡಬೇಕು ಅಂದಾಗ ಬಂದು ನೋಡಬೇಕು ಅಷ್ಟೇ. ಅದನ್ನು ಬಿಟ್ಟು ನಿನ್ನ ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಬಂದು ನನ್ನ ಜೊತೆ ಸಂಸಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ ನಿನಗೆ. ಏನೋ ಹಣೆ ಬರ ಇತ್ತು, ಆಗೋಯ್ತು. ಈಗ ನಿನ್ನ ಹಣೆ ಬರೋಕ್ಕೆ ನೀನು ಒಂದು ಕಟ್ಕೊತಾ ಇದೆಯಾ, ಅರ್ಥ ಆಯ್ತಾ? ಹಾಗಂತ ನಾವಿಬ್ರು ಖುಷಿಯಾಗಿರಬಾರ್ದು ಅಂತ ಏನು ಬರ್ದಿಲ್ವಲ್ಲ. ಯಾರೋ ಖುಷಿಯಾಗಿರ್ತಾರೆ, ಯಾರ್ದೋ ಮರ್ಯಾದೆಗೋಸ್ಕರ ನಮ್ಮ ಜೀವನ, ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು? ನಾನು ಅದನ್ನು ಕೇಳ್ತಾ ಇರೋದು ನಿನಗೆ. ಇಷ್ಟಕ್ಕೂ ನನ್ನ ಜೊತೆ ಮಾತಾಡೋದ್ರಿಂದ ಏನು ಪ್ರಾಬ್ಲಮ್ಮು ನಿನಗೆ ಹೇಳು? ಏನು ಪ್ರಾಬ್ಲಮ್ ಇಲ್ಲ, ಬೇಕು ಅಂತಲೇ ಎಲ್ಲ ನೀನೇ ಕ್ರಿಯೇಟ್ ಮಾಡ್ತಾ ಇದೆಯಾ. ನೋಡು ಸೂರ್ಯ, ಕೊನೆದಾಗ ನಾನು ಹೇಳೋದಿಷ್ಟೇ, ನಾನು ಯಾವುದೇ ರೀತಿ ನಿನ್ನನ್ನು ಕೆಟ್ಟದಾಗ ಉಪಯೋಗಿಸ್ಕೊಳ್ಳೋದ. ನನಗೆ ನಿನ್ನ ಫ್ರೆಂಡ್ಶಿಪ್ ಆದರೂ ಬೇಕು, ನಿನ್ನ ಜೊತೆ ಮಾತಾಡಬೇಕು, ನೀನು ನನ್ನ ಜೊತೆ ಖುಷಿಯಾಗಿರಬೇಕು ಅಷ್ಟೇ ನಾನು ನಿನಗೆ ಕೇಳೋದು. ಈಗಲೇ ಅಲ್ಲ, ನಿನ್ನ ಮದುವೆ ಆದರೂ ಅಷ್ಟೇ, ನೀನು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಲೇಬೇಕು. ಇದು ನಾನು ಆಗ್ತಾ ಇರೋ ನಿನಗೆ ಕಂಡೀಷನ್ನು. ನೋಡು ನಂದಿನಿ, ನನ್ನ ಜೊತೆ ನೀನು ಮತ್ತೆ ಕಾಂಟ್ಯಾಕ್ಟಲ್ಲಿ ಇದೆಯಾ ಅನ್ನೋದು ನಿಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾಯಿತು ಅಂದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ, ಅರ್ಥ ಮಾಡ್ಕೋ. ಆಲ್ರೆಡಿ ನಿಮ್ಮ ಅಪ್ಪನೇ ಹೇಳಿದ್ದಾರೆ ನನಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ. ನನಗೆಲ್ಲ ಗೊತ್ತು ಸೂರ್ಯ, ನನಗೆಲ್ಲನೂ ಗೊತ್ತಿದ್ದೆ ಮಾತಾಡ್ತಾ ಇರೋದು. ನೀನು ಏನಕ್ಕೆ ಅವ್ರಿಗೆ ಹೇಳೋಕೆ ಹೋಗ್ತೀಯಾ? ಇಷ್ಟಕ್ಕೂ ನಾವಿಬ್ರು ಕಾಂಟ್ಯಾಕ್ಟಲ್ಲಿ ಇರೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಪ್ರಾಬ್ಲಮ್ ಆದರೆ ತಾನೇ ಅವ್ರಿಗೆ ಗೊತ್ತಾಗೋದು. ನೀನು ಯಾಕೆ ಅದನ್ನು ಕ್ರಿಯೇಟ್ ಮಾಡ್ತೀಯಾ? ನಾನು ಅದನ್ನು ಕೇಳ್ತಾ ಇರೋದು ನಿನಗೆ. ಕ್ರಿಯೇಟ್ ಮಾಡಬೇಡ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡು ಪ್ಲೀಸ್ ಸೂರ್ಯ, ಅರ್ಥ ಮಾಡ್ಕೊ. ನಾನು ಯಾವುದೇ ರೀತಿ ನಿನಗೆ ತೊಂದರೆ ಕೊಡೋಲ್ಲ. ನೋಡು, ನಿನಗೆ ಇಷ್ಟ ಬಂದಂಗೆ ಇರ್ತೀನಿ ಆಯಿತಾ? ಚೆನ್ನಾಗಿ ನೋಡ್ಕೊತೀನಿ ನಿನ್ನನ್ನು. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಇದಕ್ಕಿಂತ ಇನ್ನೇನು ಬೇಕು ಸೂರ್ಯ ನಿನಗೆ?
ಪ್ಲೀಸ್ ಸೂರ್ಯ, ನನ್ನ ಜೊತೆ ಫ್ರೆಂಡಾಗಾದರೂ ಇರ್ತೀಯಲ್ವಾ? ನೋಡು, ನಿನ್ನ ಮದುವೆ ಬಗ್ಗೆ ಆಗಲಿ ನಿಮ್ಮ ಅತ್ತೆ ಮಗಳ ಬಗ್ಗೆ ಅದೆಲ್ಲ ನನಗೆ ಬೇಕಾಗಿಲ್ಲ ಸೂರ್ಯ. ನನಗೆ ನೀನಷ್ಟೇ ಬೇಕು, ನನಗೆ ಯಾವುದು ಬೇಕಾಗಿಲ್ಲ. ಮದುವೆ ಅನ್ನೋದು ನಿಮ್ಮ ಮನೆಯವ್ರಿಗೊಂದು ಜವಾಬ್ದಾರಿ ಅಷ್ಟೇ. ಅವ್ರು ಮಾಡ್ತಾ ಇದ್ದಾರೆ, ಅದರಲ್ಲೇನಿಲ್ಲ ತಪ್ಪು. ಆದರೆ ನನ್ನ ಜೊತೆ ಖುಷಿಯಾಗಿರ್ಬೇಡ ಅಂತ ಏನು ಹೇಳಿಲ್ವಲ್ಲ, ನೀನಾಗಿ ಯಾಕೆ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ಯಾ ಸೂರ್ಯ? ಪ್ಲೀಸ್ ನನ್ನಿನ್ನ ದೂರ ಆಗಬೇಡ ಸೂರ್ಯ. ಯಾಕೆ ಸೂರ್ಯ ಏನು ಮಾತಾಡ್ತಾ ಇಲ್ಲ? ಹೇಳು, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಯ್ತಾ? ಒಂದೇ ಒಂದು ಸೆಕೆಂಡು, ಒಂದೇ ಒಂದು ನಿಮಿಷ ಯೋಚನೆ ಮಾಡು ಸೂರ್ಯ. ನೀನೇ ಯೋಚನೆ ಮಾಡು, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಹಾಂ, ನೀನೇ ಯೋಚನೆ ಮಾಡು ಸೂರ್ಯ. ನೀನು ನನ್ನನ್ನು ಮನಸ್ಸಿಂದ ಅಷ್ಟು ಸುಲಭವಾಗಿ ಮರ್ತು ಬಿಡು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾನು ನಂಬೋದೂ ಇಲ್ಲ. ಯಾಕೆ ನನ್ನನ್ನು ಒಳ್ಳೆ ಶತ್ರು ಥರ ನೋಡ್ತಾ ಇದೆಯಾ? ನಾನು ಯಾವತ್ತೂ ನೀನು ಕೆಟ್ಟದ್ದು ಬಯಸಲ್ಲ ಸೂರ್ಯ. ನಿನ್ಗೆ ಒಳ್ಳೇದಾಗಬೇಕು ಅಂತಲೇ ನಾನು ಬಯಸೋದು. ನಾನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಬದುಕಿದ್ರು ನಿನಗೋಸ್ಕರನೇ, ಸತ್ರು ನಿನಗೋಸ್ಕರನೇ ಅಂತ. ಹೇಳು ಸೂರ್ಯ, ಇಷ್ಟು ಒಳ್ಳೆ ಮನಸ್ಸಿರೋಳನ್ನ ಹೇಗೆ ಕಳ್ಕೊಳಕ್ಕೆ ಇಷ್ಟಪಡ್ತೀಯ ನೀನು? ಅದು ಅದೇ ಚಿಕ್ಕ ವಯಸ್ಸಿಂದ ಒಬ್ರಿಗೊಬ್ರು ಇಷ್ಟಪಟ್ಟು ಬೆಳೆದಿರೋರು ನಾವು. ಈಗ ಸಡನ್ನಾಗಿ ನನ್ನಿಂದ ನೀನು ದೂರ ಆಗ್ತೀಯ ಅಂದರೆ ನನಗೆ ಎಷ್ಟು ಅರ್ಥ ಆಗುತ್ತೆ ಹೇಳು? ನಿನ್ನ ಮನಸ್ಸಿಗೆ ನೀನೇ ಕೇಳ್ಕೊ, ನೀನು ಮಾಡ್ತಿರೋದು ಸರಿನಾ? ಹೇಳು ಸೂರ್ಯ, ನೀನು ಮಾಡ್ತಿರೋದು ನಿನಗೆ ಸರಿ ಅನ್ಸುತ್ತಾ ಹೇಳು? ಆಯಿತು, ಮದುವೆ ಮಾಡ್ಕೊತಾ ಇದೆಯಾ, ಮಾಡ್ಕೊ, ಚೆನ್ನಾಗಿರು, ನಾನು ಬೇಡ ಅನ್ನಲ್ಲ. ಆದರೆ ನನ್ನನ್ನು ಮಾತ್ರ ಮರಿಬೇಕು ಅಂತ ಹೇಳಬೇಡ. ನಾನು ನಿನ್ನ ಜೊತೆ ಖುಷಿಯಾಗಿರಬೇಕು ಸೂರ್ಯ. ಮೊದಲು ನಿನ್ನನ್ನು ಇಷ್ಟಪಟ್ಟವಳು ನಾನು. ನಿನ್ನ ಪ್ರೀತಿ ನನಗೆ ಸಿಗದೆ ಇದ್ಮೇಲೆ ಬೇರೆಯವ್ರಿಗೆ ಸಿಗುತ್ತೆ ಅಂದರೆ ನಾನು ಹೇಗೆ ಸಹಿಸ್ಕೊಂಡ್ಲಿ ಹೇಳು? ಪ್ಲೀಸ್ ಸೂರ್ಯ, ನಿನ್ನ ಖುಷಿ ಸಂತೋಷ ಎಲ್ಲ ನನಗೆ ಸಿಗಬೇಕು. ಆದರೆ ನೀನು ಅದನ್ನೆಲ್ಲ ಸಹಿಸ್ಬಿಟ್ಟು ಹೋಗ್ತೀನಿ ಅಂದರೆ ನಾನು ಹೇಗೆ ಸಹಿಸ್ಕೊಂಡ್ಲಿ ಹೇಳು? ಹೇಳು ಸೂರ್ಯ, ಇರ್ತೀಯಲ್ವ ನನ್ನ ಜೊತೆ? ನೋಡು ಸೂರ್ಯ, ಇಷ್ಟನ್ನೆಲ್ಲ ನಿನ್ಗೆ ಹೇಳಬೇಕು ಅಂತಲೇ ನಾನು ನಿನ್ನನ್ನು ಕರೆಸಿದ್ದು. ನಿನ್ನ ಹತ್ರ ಜಗಳ ಮಾಡೋಕ್ಕಾಗಲಿ ನಿನ್ನಿಂದ ದೂರ ಆಗಬೇಕು ಅಂತ ಅಲ್ಲ. ಹೇಳಿದ್ನಲ್ಲ ಸೂರ್ಯ, ನನ್ನಿಂದ ಯಾವುದೇ ರೀತಿ ನಿನಗೆ ತೊಂದರೆ ಆಗಲ್ಲ. ನನ್ನ ಜೊತೆ ಖುಷಿಯಾಗಿರು, ಅಷ್ಟೇ ನಾನು ನಿನ್ನನ್ನು ಕೇಳೋದು. ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹೇಳು ಸೂರ್ಯ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೋಡು ನಂದಿನಿ, ನನಗೆ ವಾರ್ನಿಂಗ್ ಮಾಡೋದಾಗ್ಲಿ, ನನಗೆ ಟಾರ್ಚರ್ ಕೊಡೋದಾಗ್ಲಿ, ಅಥವಾ ನನಗೆ ಸ್ಟ್ರಿಕ್ಟಾಗಿ ನಡ್ಕೊಳ್ಳೋದಾಗ್ಲಿ, ಇದ್ಯಾವುದು ನನಗೆ ಇಷ್ಟ ಆಗಲ್ಲ. ನನಗೆಲ್ಲ ಗೊತ್ತು ಸೂರ್ಯ, ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದ್ದು ನಾನು ಯಾಕೆ ನಿನಗೆ ವಿರುದ್ಧವಾಗಿ ನಡ್ಕೊಂಡ್ಲಿ ಹೇಳು? ನೀನು ನನ್ನ ಜೊತೆ ಖುಷಿಯಾಗಿರ್ತೀನಿ ಅಂದರೆ ನಾನು ಎಲ್ಲನೂ ಸಹಿಸ್ಕೊತೀನಿ ಸೂರ್ಯ. ನೀನೇ ಹೇಳಿದ್ಯಲ್ಲ ಫ್ರೆಂಡಾಗಿ ಇರೋಣ ಅಂತ. ಸರಿ, ನಿನ್ನಿಷ್ಟದಂತೆ ಫ್ರೆಂಡಾಗಿ ಇರೋಣ. ಆದರೆ ನನ್ನ ಜೊತೆ ಮಾತು ಬಿಡ್ಬೇಡ, ಅಷ್ಟೇ ನಾನು ಹೇಳೋದು. ಸರಿ, ನಾನಿನ್ನು ಹೊರಡ್ತೀನಿ. ಸರಿ, ನಾನು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಇದೆ ತಾನೇ? ನೋಡೋಣ ಗಿಡೋಣ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಈಗಲೇ ಆನ್ಸರ್ ಬೇಕು ಅಷ್ಟೇ. ನೋಡು ನಂದಿನಿ, ಮತ್ತೆ ನಾನು ನಿನ್ನ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಹುಚ್ಚುಚ್ಚಿ ಥರ ಮನ್ಸಿಗೆ ಬಂದಾಗ ಆಡಿದ್ಯಾ ಅಂತ ಅಂದರೆ ಮತ್ತೆ ನಾನು ಮನುಷ್ಯನಾಗಿರಲ್ಲ. ಪ್ರಾಮಿಸ್ ಇಲ್ಲ, ಸರಿನಾ? ಸರಿ, ಬಾಯ್. ಸೂರ್ಯ, ಎಷ್ಟು ಕೊಬ್ಬಿದ್ರೆ ನೀನು ನನ್ನನ್ನೇ ಆಟಾಡಿಸ್ತೀಯಾ? ಈಗ ನನಗೆ ಗೊತ್ತಾಗ್ತಾ ಇದೆ ಕುರಿನ ಹೇಗೆ ಪಳಗಿಸ್ಬೇಕು ಅಂತ. ನೋಡ್ತಾ ಇರೋ ಸೂರ್ಯ, ನಿನಗೆ ನಾನೇ ಬೇಕು ಅಂತ ನೀನು ನನ್ನ ಹತ್ರನೇ ಬರಬೇಕು. ಹಾಗೆ ಮಾಡ್ತೀನಿ ನಿನಗೆ. ಎಷ್ಟು ಸುಲಭವಾಗಿ ನನ್ನನ್ನು ಮರ್ತು ಬಿಡು ಅಂತ ಹಾಯಾಗಿದ್ದೀಯ ಅಲ್ವಾ? ಇಷ್ಟು ನಿನ್ನನ್ನು ಇಷ್ಟಪಡ್ತೀನಿ ನಾನು. ಆದರೆ ಇದಕ್ಕೆಲ್ಲ ನೀನೇ ಮುಳ್ಳಾಗ್ತಾ ಇದ್ದೀಯಾ. ಇರಲಿ ಪರವಾಗಿಲ್ಲ, ನಾನು ನಿನ್ನನ್ನು ದ್ವೇಷಿಸೋದ್ರ ಪರವಾಗಿಲ್ಲ. ಹೇಳಿದ್ನಲ್ವಾ, ನಿನ್ನನ್ನು ನೆಮ್ಮದಿಯಾಗಿ ಇರೋಕ್ಕಂತೂ ಬಿಡಲ್ಲ. ಅದರಲ್ಲೂ ನಿನ್ನ ಹೆಂಡತಿ ಜೊತೆ ಎಲ್ಲಿ ಹೋಗ್ತೀಯಾ, ಬಂದೇ ಬರ್ತೀಯಾ. ಹೇಗೆ ನಿನ್ನನ್ನು ನನ್ನ ಕಡೆ ವಾಲಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸೂರ್ಯ. ಮದುವೆ ಮಾಡ್ಕೊತೀಯಾ? ಮದುವೆನಾ ಮಾಡ್ಕೊ. ಈಗಲೇ ಎಷ್ಟೋ ನೆಮ್ಮದಿಯಾಗಿದೆಯಾ ನೀನು. ಇನ್ನು ಸಂಸಾರ ಕಟ್ಕೊಂಡ್ಮೇಲೆ ನಿನಗಿದೆ ಮಾರಿ ಹಬ್ಬ. ಓಹೋ, ಇವನ ಜೊತೆ ಮಾತಾಡೋದಕ್ಕೆ ಇವನಿಗೆ ಸಮಯ ಸಂದರ್ಭ ನೋಡ್ಕೊಂಡು ಕಾಲ್ ಮಾಡಬೇಕಂತೆ. ನನ್ನ ಜೊತೆ ಮಾತಾಡೋದಕ್ಕೆ ಮೊದಲೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಈಗ ಈಗಲಿಂದಾನೇ ಹೆಂಡತಿ ಬರೋದಕ್ಕೂ ಮುಂಚೆನೇ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಅಂದರೆ ಅತಿ ಬುದ್ಧಿವಂತಿಕೆ ಉಪಯೋಗಿಸ್ತಾ ಇದೆಯಾ ನೀನು? ನಾನೇನೋ ಅನ್ನೋದು ಗೊತ್ತಿಲ್ಲ ಸೂರ್ಯ ನಿನಗಿನ್ನು. ನೋಡ್ತೀನಿ ಹೆಂಡತಿ ಜೊತೆ ಅದೆಷ್ಟು ಖುಷಿಯಾಗಿರ್ತೀಯ ಅಂತ. ಅದಕ್ಕೆ ನಾನು ಅವಕಾಶ ಕೊಟ್ಟರೆ ತಾನೆ. ನೀನು ಯಾವತ್ತಿದ್ರೂ ನಾನೇ ಬೇಕು ಅಂತ ಬರ್ಬೇಕು ನೀನು. ಹಾಗೆ ಮಾಡ್ತೀನಿ ನಿನಗೆ. ಅಮ್ಮ ಇಲ್ಲಲ್ತಮ್ಮ, ಯಾಕಮ್ಮ? ಏನಿಲ್ವೇ ಅಮ್ಮಯ್ಯ, ಈರೇಗೌಡ ಬೇರೆ ಲಗ್ನ ಪತ್ರಿಕೆ ಬಾರ್ಸ್ಕೊಬತ್ತೀನಿ ಅಂತ ಹೋಗವ್ನಿ. ಇನ್ನು 2-3 ದಿನದಾಗೆ ಪತ್ರಿಕೆ ಎಲ್ಲ ಮನೆಗೆ ಬರ್ತವೆ. ಬಂದ್ಮೇಕೆ ಇನ್ನು ಮದುವೆ ಮುಗಿಯೋ ತಕನು ವಲಸೆ ಏನು ಮಾಡಂಗಿಲ್ವೇ? ಮಾಡಂಗಿಲ್ಲ ಕಣಮ್ಮ. ಅದಕ್ಕೆ ಇವತ್ತೇ ಏನೋ ಒಂದಿಷ್ಟು ತರಿಸಿ ಮಾಡ್ತೀಯೇನೋ ಅಂತ ಕೇಳಿದೆ. ಅದಕ್ಕೆ ಯಾಕಮ್ಮ ಹಂಗೆ ಕೇಳ್ತಿ? ಏನನ್ನ ತರಿಸಿ ಮಾಡಿಕೊಡು ಅಂದರೆ ಆಯಿತು. ಏನು ಇನ್ನೂ 2-3 ದಿನ ಐತೇಳೋ ಪತ್ರಿಕೆ ಬರೋದು. ಕಣೆ ಅಮ್ಮಯ್ಯ, ಮದುವೆ ಆದ್ಮೇಕೂ ತಿರ್ಗಾ ಗಂಡು ಹೆಣ್ಣು ಮಂದಿಯವ್ರಿಗೆ ಹೋಗಿ ಬರೋ ತಕನು ಮಾಡಂಗಿಲ್ಲ, ಏನಿಲ್ಲ. ಇನ್ನು ಎಷ್ಟು ದಿವಸ ಆಗ್ತತೆ ಏನೋ. ಇವತ್ತೊಂದಿಷ್ಟು ತರಿಸ್ಬಿಟ್ಟು ಮಾಡು, ಆಮೇಲೆ ಮಾಡ್ಕೊಂಡ್ರೆ ಆಗ್ತತೆ. ಮದುವೆ ಆದ್ಮೇಲೆ ಹೆಂಗೂ ಗಂಡು ಹೆಣ್ಣಿಗೆ ವಾಸ ಮುಟ್ಟಿಸ್ಬೇಕಲ್ಲ, ಅವಾಗ ಮಾಡ್ಕೊಂಡ್ರೆ ಆಗ್ತತೆ. ಮತ್ತೀಗ ಹಂಗೆ ಅಂದಿದ್ರೆ ನಮ್ಮ ಯಪ್ಪ ಹೋಗೋವಾಗ ಬುತ್ತ ತಕಬಾ ಅಂತ ಹೇಳ್ತಿದ್ದೆ.
ಆ ಅಪ್ಪಗೆ ಏನು ಹೇಳ್ಬೇಡ ಕಣೆ. ಸೂರ್ಯಂಗೆ ಹೇಳು ಬತ್ತ ತಗೊಬತ್ತಾನೆ. ಅಯ್ಯ ಅವನ್ ತಂದ ಅದಾಯ್ತು ಕಣಮ್ಮ. ನಮ್ಮ ಅಪ್ಪಗೆ ಹೇಳ್ತೀನಿ, ಇಲ್ಲ ಬಾ ಅವಂಗೆ ಹೇಳ್ತೀನಿ, ಜೊತೆಗೆ ಹೋಗವ್ರಲ್ಲ ತಗೊಬತ್ತಾರೆ. ಏನು ಕೋಳಿ ತಿಂತೀಗ ಮಟನ್ ತಿಂತೀಗಮ್ಮ? ಯಾವುದೋ ಒಂದು ತರಿಸಿ ಬಾಯಿ ಕೆಟ್ಟಂಗೆ. ಕೋಳಿನ ತರಿಸು, ಮಟನ್ನ ತರಿಸು, ನನಗೇನು ಯಾರು ತಂದು ಮಾಡಿಕ್ಕಿರು ಉಣ್ತೀನಿ. ಸೂರ್ಯ ಎಷ್ಟು ಬೀರಿನ ಬಂದ್ರೆ? ಹ್ಞೂ ಅಮ್ಮ. ಹೋಗಿದ ಕೆಲಸ ಎಲ್ಲ ಆಯ್ತೆ? ಪ್ರಿಂಟಿಂಗಿಗೆ ಕೊಟ್ರೆ ಹೆಂಗ ಕಾರ್ಡು? ಎಲ್ಲ ಕೊಟ್ಟಾಗಿದೆ. ಅಪ್ಪನೂ ದೊಡ್ಡಪ್ಪ ಏನೋ ಕೆಲಸ ಇದೆ ಅಂತ ಹೋದ್ರು. ಸರಿ ಮನೆ ಹತ್ರ ಹೋಗ್ತೀನಿ ಅಂತ ನಾನು ಈ ಕಡೆ ಬಂದೆ. ಅಲ್ವಲ್ಲ ಮತ್ತೆ ಬರೋವಾಗ ಪೂಜೆಗೆ ಒಂದು ಫೋನ್ ಮಾಡಿದ್ರು ಹೇಳ್ತಿದ್ವಲ್ಲ, ಆಮ್ಗೆ ಕೋಳಿ ತಿನ್ನಂಗಾಗೈತಂತೆ, ಒಂದು 2 kg ಅಷ್ಟು ತಗೊಬಂದು ಕೊಡಲ್ಲ, ಎಲ್ಲರಿಗೂ ಮಾಡಿಕ್ತೀನಿ. ಮೊದಲೇ ಫೋನ್ ಮಾಡೋದಲ್ವೇ, ನಮ್ಮ ಬರ್ಬೇಕಾದ್ರೆ ತೊಗೊಂಬರ್ತಿದ್ದೆ. ಮತ್ತು ಹೋಗು, ಇವಾಗ ಇನ್ನೇನು ಮಾಡ್ತೀಯಪ್ಪ? ಬಂದ್ಬಿಟ್ಟಿದ್ದಿ, ಹೋಗಿ ಬರೋಗಪ್ಪ, ಸಾಯಂಕಾಲ ಕಡೆಯಿಂದ ಮಾಡ್ಕೊಡ್ತೀನಿ. ಬೇಡ ಇರಮ್ಮ, ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ, ಬರ್ತಾ ತೊಗೊಂಬರ್ತಾರೆ. ಅವರೆಲ್ಲ ಹೋಗವ್ರೆ ಅಂತ ಬೇರೆ ಹೇಳ್ತಿದ್ದಿ, ಬರೋದು ಏಟತ್ತಾಗ್ತೋ ಏನೋ. ಫೋನ್ ಮಾಡಿ ಕೇಳ್ತೀನಿ, ತೊಗೊಂಬರ್ತೀನಿ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ನಾನೇ ಹೋಗ್ತಾ ಇರ್ತೀನಿ. ಸರಿನಾ? ಹ್ಞೂ ಹಂಗೆ ಮಾಡಪ್ಪ ಮತ್ತೆ. ಸರಿಮ್ಮ. ಮತ್ತೀಗ ಇನ್ನೊಂದು ಕೇಳೋಣ ಅನ್ಕೊಂಡೆ ಕಣ. ಕಲ್ಯಾಣಿಗೆ ಹೊಸ ಮೊಬೈಲ್ ಕೊಡ್ಸಿ ಬಂದಿದ್ದಲ್ಲ, ಏನಾರ ಫೋನ್ ಮಾಡಿದ್ಲೇನಾ? ಹಾಂ ಅಮ್ಮ, ಮಾಡಿದ್ರು. ಮಾಡಿದ್ಲಾ? ಏನಂತಂದ್ಲು? ಇನ್ನೇನಂತಾರಮ್ಮ, ಮಾತಾಡಿದ್ರು. ಮತ್ತೀಗ ಫೋನ್ ಮಾಡಿಕೊಡ, ನಾನು ಅವ್ರ ಅಮ್ಮಂತಾಗ ಮಾತಾಡ್ತೀನಿ. ಸರಿ ಇರಮ್ಮ, ಬರ್ತೀನಿ, 1 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡು. ಹ್ಞೂ ಮತ್ತೆ ಹೋಗು, ಹೋಗ್ಬಿಟ್ಟು ಬಂದು ಫಸ್ಟು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಡು, ಆಮೇಲೆ ಕಲ್ಯಾಣಿಗೆ ಫೋನ್ ಮಾಡಿಕೊಡು. ಸರಿ ಅಮ್ಮ. ಪೂಜಾ ಏನು ಮಾಡ್ತಿದ್ದಾಳೆ? ಅವಳು ಏನೋ ಒಳಗೆ ಕೆಲಸ ಮಾಡ್ಕೊಂತಿರ್ತಾಳೆ, ಇಲ್ಲ ಓದ್ಕೊಂತಿರ್ತಾಳೆ. ಏನಜ್ಜಿ, ಕೋಳಿ ತಿನ್ನಂಗಾಗಿದ್ಯಾ? ಹ್ಞೂ ಕಣಪ್ಪ, ನೀವು ಗಂಡಸರು ಎಲ್ಲ ವಾಚ ತಿನ್ಕೊಬತ್ತೀರಾ, ಮನೆಗೆ ನಾವು ಹೆಂಗಸ್ರುಗಳು ಏನು ಮಾಡೋಣ ಹೇಳು? ತಂದು ಕೊಟ್ರೆ ಮಾಡ್ಕೊಂಡು ತಿನ್ನೋದು, ಇಲ್ಲ ಅಂದರೆ ಹಂಗೆ ಸುಮ್ಕಿರೋದು ಬಾಯಿ ಕಟ್ಟಾಕೊಂಡು. ಅಲ್ಲ ಅಜ್ಜಿ, ನಿನ್ಗೆ ಯಾವಾಗ ತಿನ್ಬೇಕಂತ ಅನ್ಸುತ್ತೆ ಹೇಳು, ತಗೊಂಬಂದು ಕೊಡ್ತೀವಿ. ಅಮ್ಮ ಮಾಡ್ಕೊಡ್ತಾರೆ, ಇಲ್ಲ ಅಂತ ಏನು ಹೇಳೋದಲ್ಲ. ನಾನು ಎಲ್ಲ ಹೇಳ್ದೆ ಅಪ್ಪ ಹಂಗೆ. ಹಾಂ ಪಾಪ ಎಂದನ ಕೇಳಿರಿಲ್ಲ ಅಂಬಲ್ಲ, ಮಾಡಿಕೊಡ್ತಾಳೆ. ಇವಾಗ ಯಾಕಂದರೆ ಈಗ ಮದುವೆ ಶುರುವಾದ್ರಿಂದ ತಿನ್ನೋಕ್ಕಾಗಲ್ವಲ್ಲಪ್ಪ, ಇನ್ನು 15-20 ದಿವಸ ತಿನ್ನಂಗಿಲ್ಲ. ಅದು ನಿಜಾನೇ ಬಿಡಜ್ಜಿ. ಅದಕ್ಕೇನೆ ಮುಂದಾಗಲೇ ಇವಾಗ ಒಂದ್ಸರಿ ತರ್ಸ್ಕೊಂಡು ತಿನ್ಬಿಟ್ರೆ ಸರಿ ಅಂತೇಳಿ ಹೇಳ್ದೆ ಅಷ್ಟೇ. ಆಯ್ತಾಯ್ತು ಬಿಡಿ, ತರೋಣ. ಮತ್ತೀಗ ಹೋಗಿ ಅಮ್ಮಯ್ಯ, ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಅವೆಲ್ಲ ತಂದ್ಕೊಟ್ಬಿಡು, ರೆಡಿ ಮಾಡ್ಕೊಂತೀನಿ ನಾನು. ಅದಿನ್ನು ಯಾವ ಸಂಪತ್ತು ಹೇಳಮ್ಮ, ನಾನೇ ಮಾಡ್ಕೊಂತೀನಿ. ಇರಲಿ ಹೋಗು, ಕೂಕಂಡು ಇನ್ನೇನು ಮಾಡಲಿ, ನಿಧಾನಕ್ಕೆ ಒಂದೊಂದೇ ಸುಲ್ಕೊಡ್ತೀನಿ. ಅಲ್ಲ ಕಣಮ್ಮ, ಈ ಮದುವೆ ಸೆಟ್ ಆದಾಗಿಂದನು ಒಂದ್ರವಷ್ಟು ನಮ್ಮ ಸೂರ್ಯ ಪರವಾಗಿಲ್ಲ ಅಲ್ವೇ? ಒಂದ್ರವಷ್ಟು ಏನು ದಾರಿಗೆ ಬತ್ತಾನೆ. ಹ್ಞೂ ಕಣೆ, ಮೊದ್ಲಂಗಿಲ್ಲ ಅಲ್ವೇ? ಅದೇ ಮತ್ತಿಗೆ ಏನಾನ ಹೇಳಿರಿ ಇಲ್ಲಾಗ್ರೆ ಅಲ್ಲಿ ಬೀಳೋನು. ಹೆಂಗೆ ಹುಡ್ಗಿತಾಗ ಮಾತಾಡ್ಕೊಂಡು ಇವಾಗ ಒಂದ್ರವಷ್ಟು ಹೇಳಿದ ಮಾತು ಕೇಳೋಂಗೆ ಆಗವನೆ ಕಣಮ್ಮ. ಹಂಗೆ ಹೇಳೆ. ಇನ್ನೇನು ಎಂಡ್ರು ಬರೋತಕ್ಕಲೇನೆ, ಆಮೇಲೆ ರವಷ್ಟು ಆಡ್ಕೋಕೆ ಬಂದುಬಿಡ್ತಾನೆ ಹೇಳಿದ ಮಾತು ಕೇಳ್ದಂಗೆ. ಯಾಕಂದರೆ ಸಂಸಾರ ಜವಾಬ್ದಾರಿ ಅನ್ನೋದು ಇರ್ತತಲ್ಲ, ಹೇಳಿದ ಮಾತು ಕೇಳ್ತಂತಕ್ಕ. ಅಯ್ಯೋ ಸದಿ ಕಟ್ಕೊಂಡ್ಮೇಲೆ ನಮ್ಮ ಮಾತು ಕೇಳ್ದಿದ್ರಿತ್ತು. ಎಂಡ್ರನ್ನ ಚೆನ್ನಾಗಿ ನೋಡ್ಕೊಂಡು ಎಂಡ್ರು ಹೇಳಿದ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ನನಗೆ ಅಷ್ಟೇ ಸಾಕಣಮ್ಮ. ಇಲ್ಲ ಹಂಗೆ ನಾನು ಹೇಳ್ಬಿಟ್ಟು ಅವ್ನ ಎದುರಿಗೆ ಆಮೇಲೆ ಅದನ್ನೇ ಸದ್ರ ಮಾಡ್ಕೊಂಬಿಡ್ತಾನೆ. ಆಮೇಲೆ ಎಂಡ್ರನ್ನ ಅವ್ನು ಹೇಳ್ದಂಗೆ ಕೇಳ್ಕೊಂಡಂಗೆ ಇಕ್ಕಬಿಡ್ತಾನೆ ಆಮೇಲೆ ಅಷ್ಟೇ. ಅದೇನೆ, ಅವೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ಅವನ ಎದುರಿಗೆ. ರವಷ್ಟು ಭಯ ಇರಲಿ ನಿಂದು. ಆದರೂ ಏನೇ ಹೇಳಮ್ಮ, ನಮ್ಮ ಕಲ್ಯಾಣಿ ಏನಂತ ಘಾಟಿ ಹುಡುಗಿ ಏನಲ್ಲ. ರೊಟ್ಟಿ ಅದ್ರ ಕಂತಾಳೆ ಮಾತಾಡೋಕ್ಕೆ. ಏನನ್ನ ಕೇಳಿದ್ರೆ ಅಷ್ಟೇ ಮಾತಾಡ್ತಾಳೆ, ಗಲಿಬಿಲಿ ಅಂತ ಏನು ಮಾತೇ ಆಡಲ್ಲ ಅವಳು. ಹೊಸ್ದ ಅಲ್ವೇನೆ ಅವಳಿಗೂ ಇನ್ನು ರೊಟ್ಟೆ ಅದ್ರ ಕಂತಾಳೆ. ಹೋಗ್ತಾ ಹೋಗ್ತಾ ಎಲ್ಲ ಸರೋಗ್ತಕ್ಕ. ಹೆಂಗ ಕಣಮ್ಮ, ಇವಳಂತಾಗ ಹೆಂಗೆ ಬಾಳ್ತಾಳೋ ಏನು ಕತೆನೋ. ಇವನ್ ನೋಡಿರಿ ಹಿಂಗೆ, ಅದು ನೋಡಿರಿ ಹಂಗಾಗೋಯ್ತು, ಒಂದು ಏತಿ ಆದರೆ ಒಂದು ಪೇತಿ ಆಗೋಯ್ತಲ್ಲಮ್ಮ. ಹಂಗೆಲ್ಲ ಏನಿಲ್ಲ, ಸುಮ್ಕೆ ಇರಲ್ಲಂತ. ಅಲ್ಲೂ ನೋಡಿದ್ನಲ್ಲ ನಿಶ್ಚಿತಾರ್ಥಗೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತಾರೆ. ಚಂದಕ್ಕೆ ಮಾತಾಡ್ಸ್ತಿದ್ದ ನಗಾಡ್ಕೊಂಡ ಹುಡುಗಿತಾಗೆ ನೋಡಿ ಎಷ್ಟು ಬಿರಿ ನವಲೆ ಹೊಂದ್ಕೊಂಡವನೇ. ಹುಡುಗಿನೇ ನಾನು ನೋಡಲ್ಲ ಅಂತ ಅಂತಿದ್ದೋನು ಅವಲೇ ಹುಡುಗಿತಾಗೆ ಇವನ್ ಚಂದಕ್ಕೆ ಹೊಂದ್ಕೊಂಡು ಮಾತಾಡ್ತಾವನು ನೋಡು. ಹುಡುಗರೇ ಅಷ್ಟು ಕಣೆ. ಆದರೂ ನನಗೆ ಯಾಕೆ ಅಂದ್ರೆ ಒಟ್ಟು ಅನುಮಾನನೇ ಕಣಮ್ಮ ಇವ್ ನನ್ನ ಮಗನ ಮೇಲೆ. ಇಷ್ಟು ದಿನ ಇವನು ಮದುವೆ ಆಗಲ್ಲ ಆಗಲ್ಲ ಅಂತಿದ್ದಿದ್ದು ಯಾಕೆ ಅಂತಲೇ ನನಗೆ ಕೊನೆಗೂ ಗೊತ್ತಾಗಲಿಲ್ಲ ನೋಡು. ಅದು ಯಾಕೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಯಾಕೆ ಬೇಡ ಅಂತಿದ್ದ ಮದುವೆ ಅವನು. ಈಗ ಏನೋ ಕಲ್ಯಾಣಿನ ತೋರಿಸಿದ ತಕ್ಷಣನೇ ಮದುವೆ ಮಾಡ್ಕೊಂತವನೆ. ನನಗೆ ಅನುಮಾನ, ಏನೋ ಅತ್ತೆ ಮಗಳು ಅಂತ ಕನಿಕರಕ್ಕೆ ನಾನು ಮದುವೆ ಮಾಡ್ಕೊಂತವನ, ಇಲ್ಲ ಇಷ್ಟಪಟ್ಟು ಮದುವೆ ಮಾಡ್ಕೊಂತವನ ಅಂಬೋದು ನನಗೆ ಗೊತ್ತಾಗ್ತಿಲ್ಲ. ಲಲಿತಾ, ಏನು ಹಿಂಗೆ ಮಾತಾಡ್ತೀನಿ ನೀನು? ಅಲ್ಲ ಕಣಮ್ಮ, ಏನು ಹಿಂಗೆ ಮಾತಾಡ್ತೀಯ ಅಂತಂದರೆ, ಈಗ ಇಷ್ಟಪಟ್ಟು ಮದುವೆ ಮಾಡ್ಕೊಳೋದಕ್ಕೂ ನಮ್ಮ ಬಲವಂತಕ್ಕೆ ಅವನು ಕನಿಕರ ತೋರಿಸಿ ಮದುವೆ ಮಾಡ್ಕೊಳೋದಕ್ಕೂ ವ್ಯತ್ಯಾಸ ಇಲ್ವೇನಮ್ಮ? ಇದ್ರದೇ ಇತ್ತು ತಕೊಳ್ಳಿ. ಸಂಸಾರ ಕಟ್ಕೊಂಡ್ಮೇಲೆ ಮುಗಿದೋಯ್ತು ಜೀವನ ಅಷ್ಟೇನೆ. ಎಂಡ್ರಿಗೆ ಗಂಡ ಆಗಬೇಕು, ಗಂಡಂಗೆ ಎಂಡ್ರಾಗಬೇಕು ಅಷ್ಟೇ. ಇಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ಬೇಕು, ಅದ್ರಾಗ ಇನ್ನೇನೈತೆ? ಅಲ್ಲ, ಹೊಂದ್ಕೊಂಡು ಚಂದಕ್ಕೆ ಜೀವನ ಮಾಡ್ಕೊಂಡು ಹೋದ್ರೆ ಏನೋ ಸರಿ. ಆಮೇಲೆ ಸುಮ್ಮನೆ ಇವನು ನಮ್ಮ ಬಲವಂತಕ್ಕೆ ಮದುವೆ ಮಾಡ್ಕೊಂಡು ಬಂದು ಮೇಲೆ ನಾಟಕ ಮಾಡಿಬಿಟ್ರೆ ಅಂತ ಭಯ ನನಗೆ. ಅವನೇ ಹೇಳವನಲ್ಲ ಒಪ್ಕೊಂಡಿದ್ದೀನಿ ಮದುವೆಗೆ ಅಂತ, ಇನ್ನೇನು ನಾಟಕ ಅಲ್ಲಿ, ಅನುಮಾನ ಇನ್ನೇನೈತೆ? ಅದೇ ನಾನು ಹೇಳ್ತಿರೋದು. ಇದಕ್ಕಿದ್ದಂಗೆ ದಿಢೀರ್ನಂತಾನೆ ಒಪ್ಕೊಂಡ್ಬಿಟ್ನಲ್ಲ, ಹುಡುಗಿ ತಗೋ ಚಂದಕ್ಕೆ ಮಾತಾಡ್ಕೊಂಡವನಲ್ಲ ಅನ್ನೋದು ಅಷ್ಟೇ.
ಹೆಂಗನ ಮಾಡ್ಕೊಂಡ್ಲಿ, ನೀನಾದ್ರೂ ಸುದ್ದಿ ಇವಾಗ ಎತ್ತಕ್ಕೆ ಹೋಗ್ಬೇಡ ಅಷ್ಟೇ. ಏನೋ ಸದ್ಯಕ್ಕೆ ಸಂತೋಷವಾಗಿ ಮದ್ವೆಗೆ ಒಪ್ಕೊಂಡವನೇ, ಇದೇ ಖುಷಿಗೆ ಜೈ ಅನ್ಸು. ಬಂದ ಮ್ಯಾಕೆ ಗೊತ್ತಾಗ್ತತೆ ಅಂತ ಇದ್ರಾಗ ಏನಾನ ಎಂಟ್ರ ಜೊತೆ ಸಂದಕ್ಕಿಲ್ಲ ಅಂತಂದರೆ ಇದ್ದೀಗಲ್ಲ ನೀನು. ಏನಾನ ಒಂದು ಗತಿ ಮಾಡಿ ಬಂತೆ. ಅಲ್ಲ ನಾನು ಹಿಂಗೆ ಯಾಕೆ ಕೇಳ್ತೀನಿ ಅಂತಂದರೆ ಈ ಗಂಡಸ್ರುಗಳು ಹಂಗೇನೆ ಮದುವೆ ಆಗತಕಾನೋ ಸುಮ್ಕಿರ್ತಾರೆ, ಆಮೇಲೆ ಏನಾನ ಇವರು ಆಟಗಳು ತೋರಿಸ್ಬಿಟ್ರೆ ಅಂತ ನನಗೆ ಭಯ ಅಷ್ಟೇ, ಇನ್ನೇನಿಲ್ಲ. ಈ ನನ್ನ ಮಗನ ಮೇಲೆ ನನಗೊಂದು ಕಣ್ಣು ಇಕ್ಕೇರ್ತೀನಿ ಕಣಮ್ಮ, ಯಾವ್ದನ ಅಲ್ಲಿ ತಿರ್ಗಾದ್ನೇ ಮಾತಾಡ್ತೀಗಲ್ಲೇ. ಎಲ್ಲ ಆದಮೇಲೆ ಇನ್ನೇನು ನೀನು ಕಣ್ಣಿಕ್ಕದು? ಮದುವೆ ಆದಮೇಲೆ ಇನ್ನೇನಿಲ್ಲ, ಎಲ್ಲ ಜವಾಬ್ದಾರಿನೂ ಕಲ್ಯಾಣಿ ಕೈಗೆ ಕೊಟ್ಬಿಡು. ಅವಳ ಕೈಗೇನೆ, ಅವಳೇ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಲಿ, ಅವನು ಸಮೇತ ಅಷ್ಟೇ. ಆದರೂ ನೀನು ಹೇಳೋದು ನಿಜನೇ, ಒಂದ್ರವಷ್ಟು ಹುಡುಗಿ ಘಾಟಿ ಏನಿಲ್ಲ. ನೀನು ಅವೆಲ್ಲ ಹೇಳ್ಕೊಂಕೊಡ್ಬೇಕು. ಯಾಕಂದರೆ ನಿನ್ನ ಮಗನ ಬಗ್ಗೆ ನಿನಗೆ ಗೊತ್ತೈತೆ, ಹೆಂಗಿರ್ಬೇಕು, ಹೆಂಗೆ ಅವನ್ನ ಹೆಂಗೆ ಹಿಡ್ತದಲ್ಲಿ ಇಟ್ಕೋಬೇಕು, ಅದನ್ನೆಲ್ಲ ನೀನು ಹೇಳ್ಕೊಟ್ರೆ ಅವಳಿಗೆ ಹಂಗೆ ಕಲ್ತ್ಕೊಂತಾಳೆ. ನಾನು ಏನು ಅನ್ಕೊಂಡಿದ್ದೆ ಅಂದರೆ ಇಷ್ಟು ದಿವಸ ಈ ನನ್ನ ಮಗ ಮದುವೆಗೆ ಒಪ್ಕೊಂಡಿದ್ದಕ್ಕೆ ಈ ನನ್ನ ಒಪ್ಕೊಂಡವನು ಏನು ಕತೆನೋ ಅಂತ ನನಗೆ ದಿಗ್ಲು ಭಯ ಆಗ್ಬಿಟ್ಟಿತ್ತು ಕಣಮ್ಮ. ಸದ್ಯಕ್ಕೆ ಭಗವಂತನ ದಯೆಯಿಂದ, ದೇವ್ರ ದಯೆಯಿಂದ ಹಂಗೇನೂ ಆಗಿಲ್ಲ. ಇಷ್ಟನೋ ಕಷ್ಟನೋ ಸದ್ಯಕ್ಕೆ ನಮ್ಮ ಹುಡುಗಿನೇ ಒಪ್ಕೊಂಡಲ್ಲ, ಅದೇ ನನಗೆ ಸಂಬಂಧನ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕಾಗ್ಬಿಟ್ಟೆ, ಮುಂದಕ್ಕೇನು ನಾನು ಮಾತಾಡಲಿಲ್ಲ. ತೀರಾ ಮೀರು ನೀನು ಕೇಳ್ದಲ್ಲೇ ಯಾರು ನಾನು ಇಷ್ಟಪಟ್ಟಿದ್ದೀಯನಪ್ಪ ಹಂಗೆ ಹಿಂಗೆ ಅಂತ. ಹೆಂಗೆ ಹೇಳ್ತೀವಿ ನನ್ನ ಮಗ, ಸುಳ್ಳು ಹೇಳ್ಬಿಟ್ನೇನೋ ಅಂತ. ಹಂಗೇನ ಇದ್ದರೆ ಹೇಳ್ತಿದ್ದ ತಕ್ಕ. ಅಂಥವೆಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಕಣೆ, ಅಂಥವೆಲ್ಲ ಏನಿಲ್ಲ. ಯಾಕಂದರೆ ಮದುವೆಗೆ ಮುಂಚೆನೇ ಇವೆಲ್ಲ ಯೋಚನೆ ಮಾಡೋದು ಏನೋ ಒಂದ್ರ ವರ್ಷ ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು ಕಣಮ್ಮ. ಅದಕ್ಕೆ ಮನಸ್ಸು ತಡಿಲಿಲ್ಲ, ಎಲ್ಲ ನಿಂತಾಗ ಬಾಯಿ ಬಿಟ್ಬಿಟ್ಟೆ. ಅವೆಲ್ಲ ಸಾಮಾನ್ಯ ತಕ್ಕ, ಅವೆಲ್ಲ ಇದ್ದಿದ್ದೇನೆ, ಅಂದ್ಕೊಳ್ಳೋದೇನು ತಪ್ಪಿಲ್ಲ. ಅದನ್ನ ನಾವು ಕಣ್ಣಾಗ ನೋಡಿ ಕಿವಿಯಾರ ಕೇಳ್ತಿದ್ಮೇಲೆ ಇವೆಲ್ಲ ನಾವು ನಿಜ ಅಂತ ಒಪ್ಕೊಳಕ್ಕಾಗಲ್ಲ. ಹೋಗ್ಲಿ ಬಿಡ, ಮತ್ತೆ ಸದ್ಯಕ್ಕೆ ಹೆಂಗಾತ, ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಸಾಕತ್ತ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತು ಒಬ್ಬರದ್ದು ಆ್ಯನಿವರ್ಸರಿ ವಿಶಸ್ ಇದೆ, ತಿಳಿಸ್ಬಿಡೋಣ. ನಾಗಮಣಿ ಸಿಸ್ಟರು ಕಮೆಂಟ್ ಮಾಡಿದ್ದಾರೆ, 22ಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ ಹೇಳಿದರೆ. ನಾಗಮಣಿ ಸಿಸ್ಟರ್, ನನ್ನ ಕಡೆಯಿಂದ ನಿಮಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಅದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸಿಸ್ಟರ್, ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಒಳ್ಳೆ ವಿಡಿಯೋವೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ.